ಹಾಯ್ ಹಲೋ ಎಲ್ರಿಗೂ ಆಕ್ಷನ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಈಗ ನಾವು ಬಂದದ್ದು ಶ್ರೀ ಮಹತೋಬಾರ ಕೋಟೆಕೇರಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಬಾರ್ಕೂರು. ನಾನು ಕುಂಡೋದರ ದೈವ, ನನಗೆ ನೀನು ನರಬಲಿ ಕೊಡಬೇಕು. ನೀನು ನರಬಲಿ ಕೊಟ್ಟಾಗ ನಾನು ನಿನ್ನ ಆಶೆಯನ್ನು ಪೂರೈಸ್ತೇನೆ ಅಂತಾನೆ. ಬಲಿಪೀಠಕ್ಕೆ ತಗೊಂಡು ಹೋಗಿ ಇಂದೇನು ಬಲಿ ಕೊಡಬೇಕನ್ನುವಾಗ ಕುಂಡೋದರ ಪ್ರತ್ಯಕ್ಷ ಆಗ್ತಾನೆ, ಹೇಳ್ತಾನೆ, ಬೇಡ, ನಾನು ನಿಮ್ಮ ಸಂಬಂಧಗಳನ್ನು ನೋಡುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಹೀಗೆ ಮಾಡಿದೆ. ನಿನಗೆ ಯಾವಾಗಲೂ ಜಯ ಇದ್ದೇ ಇದೆ, ನಾನು ನಿನ್ನ ದೈವ. ಅಲ್ಲಿಂದ ನಮ್ಮಲ್ಲಿ ಅಳಿಯ ಸಂತಾನ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ. ಈ ಭಾಗದಲ್ಲಿ ಹಲವಾರು ಯುದ್ಧಗಳು, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಊರು ಬಾರಕೂರು ನಾಶ ಆಯಿತು. 2,500-3,000 ವರ್ಷದ ಹಿಂದಿನ ದೇವಸ್ಥಾನ ಅನ್ನುವಂಥ ಅಭಿಪ್ರಾಯವನ್ನು ಪಟ್ಟಿರ್ತಾರೆ. ಈ ಕಡೆಯಿಂದ ಕದಂಬರು, ರಾಷ್ಟ್ರಕೂಟರು, ಹೊಯ್ಸಳರು, ಅದಲ್ಲದೆ ಮಾರ್ಕಾಂಡೇಯ ಮುನಿಗಳು ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದಾಗ ಅವರು ಏನು ಮಾಡ್ತಾರೆ ಅಂದರೆ, ಒಂದು ತಪಸ್ಸಿಗಾಗಿ ಯೋಗಿ ಸ್ಥಳವನ್ನು ಆರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಅವರಿಗೆ ಅಶರೀರವಾಣಿ ಆಗ್ತದೆ. ಅಶರೀರವಾಣಿಯಲ್ಲಿ ಹೇಳ್ತದೆ, ನೋಡು, ಪೂರ್ವದಲ್ಲಿ ಹುಟ್ಟಿರುವಂಥ ನದಿ ಪಶ್ಚಿಮಕ್ಕೆ ಹೋಗಿ ಸಮುದ್ರಕ್ಕೆ ಸೇರುವ ಮೊದಲು ಉತ್ತರಕ್ಕೆ ತಿರುಗುತ್ತದೆ. ಆ ಭೂಭಾಗ ಅನ್ನುವಂಥದ್ದು ಭಾಳ ಶ್ರೇಷ್ಠ. ನೀನು ಆ ನೆಲೆಯನ್ನು ಹುಡುಕಿಕೊಂಡು ಅಲ್ಲಿ ಅದೇ ಇದರಲ್ಲಿ ಸಾಧಾರಣ ನಮ್ಮ ಪಂಚಲಿಂಗೇಶ್ವರ ಈ ದೇವಸ್ಥಾನ ಅನ್ನುವಂಥದ್ದು 100ಕ್ಕೆ 100 ವಾಸ್ತುಪೂರ್ವಕವಾಗಿದೆ. ಗರ್ಭಗುಡಿಯಲ್ಲಿ ಒಬ್ಬ ಮನುಷ್ಯ ಅಂಗಾತ ಮಲಗಿದಾಗ ಯಾವ ರೀತಿ ಬರ್ತದೆ, ಅವನ ಶಿರವನ್ನು ಅನ್ನುವಂಥದ್ದು ಗರ್ಭಗುಡಿ, ಈ ಕೊರಳ ಭಾಗ ಅನ್ನುವಂಥದ್ದು ನವರಂಗ, ಹೃದಯ ಭಾಗವನ್ನುವಂಥದ್ದು ತೀರ್ಥಮಂಟಪ, ಅವನ ಈ ಸೊಂಟದ ಭಾಗ ಅನ್ನುವಂಥದ್ದು ಧ್ವಜಸ್ತಂಭ, ಹಾಗೆ ಕಾಲಿನ ಭಾಗ ಅನ್ನುವಂಥದ್ದು ಗೋಪುರ ಅಥವಾ ಹೆಬ್ಬಾಗಿಲು. ಈ ರೀತಿಯಲ್ಲಿ ಅವರು ವರ್ಣನೆಯನ್ನು ಮಾಡ್ತಾರೆ. ಏನಾದ್ಲು ಹಾಗಾದರೆ, ನೋಡುವಾಗ ಅಲ್ಲಿ ಒಂದು ಒಳ್ಳೆ ಜಾಜಿ ಗಿಡ ಅರಳುತ್ತದೆ. ಈವಾಗಲೂ ಕೂಡ ಅದಕ್ಕೆ ಯಾವ ರೀತಿಯ ಪೋಷಣೆ ಇಲ್ಲದಿದ್ದರೂ ದಿವಸಕ್ಕೆ ಒಂದಾದರೂ ಜಾಜಿ ಹೂವು ಈಶ್ವರನ ಪಾದಕ್ಕೆ ಹೋಗ್ತದೆ. ಅಂದರೆ ಅಲ್ಲಿ ಒಂದು ಶಕ್ತಿ ಒಳದಿದೆ ಅಂತೇಳಿ. ಹಾಗೆ ಆಗದ್ರಿಂದ ಆ ಜಾಜಿ ಗಿಡವನ್ನು ಈಗ ನನ್ನ ಒಂದು ಇದರಲ್ಲಿ ನನಗೆ ಸಾಧಾರಣ 70 ವರ್ಷದ ಹತ್ರ ಆಯಿತು. ನಾನು ಚಿಕ್ಕಂದಿನಿಂದ ನೋಡಿದ್ದೇನೆ. ಹಾಗೆ ಉಂಟು, ಹಾಗೆ ಅರಳುತ್ತಾ ಇದೆ, ಹಾಗೆ ಹೂ ಬಿಡ್ತದೆ. ಅದಕ್ಕೆ ಬೇಕಾದ ಯಾವುದೇ ರೀತಿಯ ಅದಕ್ಕೆ ಆರೈಕೆಗಳಿಲ್ಲ.
ಬನ್ನಿ, ಇಲ್ಲಿ ಈ ದೇವಸ್ಥಾನ ಹೇಗಿತ್ತು, ಇದರ ಇತಿಹಾಸ, ಇದು ಎಷ್ಟು ವರ್ಷದ ಹಳೆಯದು ಅಂತ ತಿಳಿಲಿಕ್ಕೆ ಈ ದೇವಸ್ಥಾನದ ಕಮಿಟಿಯ ಸದಸ್ಯರಾದಂತಹ ಶ್ರೀ ರಾಮಚಂದ್ರ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಏನು ಹೇಳ್ತಾರೆ ಅವ್ರ ಹತ್ರ ಕೇಳೋಣ, ಬನ್ನಿ. ನಾನು ರಾಮಚಂದ್ರ ಕಾಮತ್, ಬಾರಕೂರು ಶ್ರೀ ಕೋಟೆಕೇರಿ ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಒಬ್ಬ ಸದಸ್ಯ. ಆ್ಯಕ್ಷನ್ ಕ್ರಿಯೇಷನ್ಸ್ ಉಡುಪಿ, ನೀವು ನಮ್ಮೂರಿಗೆ ಬಂದು ಈ ಗತವೈಭವದಲ್ಲಿ ಸಾಕ್ಷಿಯಾಗಿರುವಂಥ ಬಾರಕೂರಿನ ಸಮಗ್ರ ವಿಷಯವನ್ನು ಜಗತ್ತಿಗೆ ತಿಳಿಸಲಿಕ್ಕೆ ನೀವು ಮಾಡುವ ಈ ಪ್ರಯತ್ನಕ್ಕೆ ನಾನು ಅನಂತಾನಂತ ಆಭಾರಿಯಾಗಿದ್ದೇನೆ. ಮತ್ತೇನಿಲ್ಲ, ಯಾಕಂದರೆ ಚರಿತ್ರೆ ಹಿನ್ನೆಲೆಯಲ್ಲಿ ಹಲವಾರು ಯುದ್ಧಗಳು, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಊರು ಬಾರಕೂರು ನಾಶ ಆಯಿತು. ಅದು ಪುರಾಣಗಳ ಚರಿತ್ರೆಗಳ ಪುಟದಲ್ಲಿಯೇ ಸೀಮಿತ ಆಯಿತು ಬಿಟ್ಟರೆ, ಹೊರಗಡೆ ಜಗತ್ತಿಗೆ ತಿಳಿಸ್ಲಿಕ್ಕೆ ನಿಮ್ಮಂಥವರು ಮಾಡಿರುವಂಥ ಈ ಕೆಲಸ ಅತ್ಯಂತ ಶ್ಲಾಘನೀಯ. ನಿಮಗೆ ತುಂಬ ತುಂಬ ಧನ್ಯವಾದಗಳು. ಪುರಾಣ ಪ್ರಸಿದ್ಧವಾಗಿರುವಂಥ ಈ ದೇವಸ್ಥಾನ ಪುರಾಣ ಕಾಲದಲ್ಲಿಯೂ ಇತ್ತು ಎನ್ನುವುದಕ್ಕೆ ತುಂಬ ನಿದರ್ಶನಗಳಿವೆ, ಕಥೆಗಳಿವೆ. ಆದರೆ ನಮ್ಮ ಹಿಸ್ಟ್ರಿ ಅದರ ಪ್ರಕಾರದಲ್ಲಿ ತಿಳಿದವರು ಕೆಲವರು ಹೇಳಿರುವಂತೆ ಸಾಧಾರಣ 2,500-3,000 ವರ್ಷದ ಹಿಂದಿನ ದೇವಸ್ಥಾನ ಅನ್ನುವಂಥ ಅಭಿಪ್ರಾಯವನ್ನು ಪಟ್ಟಿರ್ತಾರೆ. ಈ ಬಾರಕೂರು ಎನ್ನುವಂಥದ್ದು ತುಳುನಾಡು ಅನ್ನುವಂಥ ವ್ಯಾಪ್ತಿಯಲ್ಲಿ ಬರ್ತದೆ. ತುಳುನಾಡು ಎನ್ನುವುದಂದರೆ ಸಾಧಾರಣ ಮಂಜೇಶ್ವರದಿಂದ ಹಿಡಿದು, ಕಾಸರಗೋಡಿನ ಮಂಜೇಶ್ವರದಿಂದ ಹಿಡಿದು ಗೋಕರ್ಣದವರೆಗೆ ಈ ಕರಾವಳಿ ಭಾಗ ಅನ್ನುವುದು ಅದು ತುಳುನಾಡು. ಆ ತುಳುನಾಡಿನ ರಾಜಧಾನಿಯಾಗಿ ಬಾರಕೂರು ಈ ಹಿಂದೆ ಅಭಿವೃದ್ಧಿಯಾಗಿತ್ತು. ಇಲ್ಲಿನ ಯಾವ ರಾಜರಾದರೂ ಕೂಡ ಬಾರಕೂರನ್ನೇ ರಾಜಧಾನಿಯನ್ನೇ ಮಾಡಿ ಶ್ರೀ ಪಂಚಲಿಂಗೇಶ್ವರರನ್ನು ಸೀಮೆಯ ದೇವರನ್ನಾಗಿ ಪೂಜೆ ಮಾಡಿಕೊಂಡು ಅವರು ಈ ರಾಜ್ಯವನ್ನು ಆಳ್ತಾ ಇದ್ದರು. ಸಾಧಾರಣ ತಮಿಳುನಾಡಿನಿಂದ ಹಿಡಿದು ಪಾಂಡ್ಯರು, ಈ ಕಡೆಯಿಂದ ಕದಂಬರು, ರಾಷ್ಟ್ರಕೂಟರು, ಹೊಯ್ಸಳರು, ಅದಲ್ಲದೆ ವಿಜಯನಗರದ ಅರಸರು ಕೂಡ ಬಾರಕೂರಿಗೆ ಬಂದು ಅವರು ರಾಜ್ಯಭಾರ ಮಾಡಿದ್ದರು ಅನ್ನುವಂಥದ್ದು ನಮಗೆ ಈ ಹಿಸ್ಟ್ರಿಯಲ್ಲಿ ತಿಳಿದು ಬರ್ತದೆ. ಕೊನೆಯ ಭಾಗದಲ್ಲಿ ಸುಮಾರು 1,000 ವರ್ಷದವರೆಗೆ ತುಳು ಈ ರಾಜ್ಯವನ್ನು ಅಳುಪ ರಾಜರು ಅವರು ಆಳ್ಕೊಂಡು ಬಂದಿದ್ದರು. ಅಳುಪ ರಾಜರು ಸಾಧಾರಣ 1,000 ವರ್ಷದವರೆಗೆ ಈ ರಾಜಧಾನಿಯನ್ನು ಆಳ್ಕೊಂಡು ತುಳುನಾಡ ಸಾಮ್ರಾಜ್ಯವನ್ನು ಅವರು ಆಳ್ತಾರೆ. ಮಾರ್ಕಾಂಡೇಯ ಮುನಿಗಳು ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದಾಗ ಅವರು ಏನು ಮಾಡ್ತಾರೆ ಅಂದರೆ, ಒಂದು ತಪಸ್ಸಿಗಾಗಿ ಯೋಗಿ ಸ್ಥಳವನ್ನು ಆರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಅವರಿಗೆ ಅಶರೀರವಾಣಿ ಆಗ್ತದೆ. ಅಶರೀರವಾಣಿಯಲ್ಲಿ ಹೇಳ್ತದೆ, ನೋಡು, ಪೂರ್ವದಲ್ಲಿ ಹುಟ್ಟಿರುವಂಥ ನದಿ ಪಶ್ಚಿಮಕ್ಕೆ ಹೋಗಿ ಸಮುದ್ರಕ್ಕೆ ಸೇರುವ ಮೊದಲು ಉತ್ತರಕ್ಕೆ ತಿರುಗುತ್ತದೆ. ಆ ಭೂಭಾಗ ಅನ್ನುವಂಥದ್ದು ಭಾಳ ಶ್ರೇಷ್ಠ. ನೀನು ಆ ನೆಲೆಯನ್ನು ಹುಡುಕಿಕೊಂಡು ಅಲ್ಲಿ ನೀನು ತಪಸ್ಸನ್ನು ಆಚರಿಸು ಅನ್ನುವಾಗ ಅವರಿಗೆ ಈ ಸೀತಾ ನದಿ ಗೋಚರ ಆಗ್ತದೆ. ಸೀತಾ ನದಿ ಅನ್ನೋದು ಪೂರ್ವದಿಂದ ಹಿಡಿದು ಪಶ್ಚಿಮಕ್ಕೆ ಸಮುದ್ರ ಸೇರುವ ಮೊದಲು ಉತ್ತರಕ್ಕೆ ತಿರುಗ್ತಾಳೆ ಅವಳು. ಆದುದರಿಂದ ಈ ಭೂಭಾಗದಲ್ಲಿ ಅವರು ತಪಸ್ಸನ್ನು ಆಚರಿಸ್ತಾರೆ. ಈ ಭೂಭಾಗದಲ್ಲಿ ತಪಸ್ಸನ್ನು ಆಚರಿಸ್ತಾ ಇರುವಾಗ ಅವರ ಭಕ್ತಿಗೆ ಒಲಿದಂಥ ಈಶ್ವರ ಕೇಳ್ತಾನೆ, ನಿನಗೇನು ಬೇಕು ಮಾರ್ಕಾಂಡೇಯ? ಆವಾಗ ಸ್ವಾಮೀಜಿ ಹೇಳ್ತಾರೆ, ನನಗೇನು ಬೇಡ, ನೀನು ಈ ಭೂಭಾಗದಲ್ಲಿ 5 ರೂಪದಲ್ಲಿ ಪ್ರತ್ಯಕ್ಷನಾಗಿ ಇಲ್ಲಿ ಇರಬೇಕು. ಆಮೇಲೆ ಈ ಭಾಗದಲ್ಲಿ, ನಮ್ಮ ತುಳುನಾಡಿನ ಈ ಭಾಗದಲ್ಲಿ ಯಾವುದೇ ರೀತಿ ಕ್ಷಾಮ, ತೊಂದರೆ ಅಥವಾ ಅವಘಡಗಳು ಆಗದಂತೆ ಈ ಭೂಮಿಯನ್ನು ರಕ್ಷಣೆ ಮಾಡಬೇಕು ನೀನು ಅನ್ನುವಂಥ ಇದರಲ್ಲಿ ಬೇಡಿಕೆ ಇಡ್ತಾರೆ. ಅದೇ ರೀತಿಯಲ್ಲಿ ಮಾರ್ಕಾಂಡೇಯನಿಗೆ ಒಲಿಗಿದಂಥ ಈಶ್ವರ 5 ರೂಪದಲ್ಲಿ, ವಾಮದೇವ, ಸದ್ಯೋಜಾತ, ಈಶಾನ, ತತ್ಪುರುಷ, ಅಘೋರ, ಈ 5 ರೂಪದಲ್ಲಿ ನೆಲೆ ನಿಂತು ಪಂಚಲಿಂಗೇಶ್ವರನಾಗಿ ಬಾರಕೂರಿನಲ್ಲಿ ನೆಲೆ ನಿಲ್ತಾನೆ. ಅಲ್ಲಿ ಒಳಗಡೆ
ಒಂದೇ ಪಾಣಿಪೀಠದಲ್ಲಿ 5 ಲಿಂಗಗಳಿವೆ. ಬೇರೆ ಕಡೆ ಹೇಗೆ ಅಂದರೆ ಒಂದೊಂದು ಕಡೆ ಒಂದೊಂದು ಲಿಂಗ ಇರ್ತದೆ. ಇದು ಹಾಗಲ್ಲ, ಒಂದೇ ಪಾಣಿಪೀಠದಲ್ಲಿ 5 ಲಿಂಗಗಳು ಇರ್ತದೆ. ಅದಕ್ಕೆ ಆ ಮುನಿಗಳು ಎರೆದಂಥ ಶಕ್ತಿ ಇದೆಯಲ್ಲ, ಯಾವ ರೀತಿಯಲ್ಲಿ ನಾಶ ಆಗದ ರೀತಿಯಲ್ಲಿ ಆ ತಪಸ್ಸಿನ ಶಕ್ತಿ ಅಲ್ಲಿ ದಾರಿ ಎರೀತಾರೆ ಅವರು. ಯಾರು? ಮಾರ್ಕಾಂಡೇಯ ಮುನಿಗಳು. ಮುಂದೆ ಹಲವು ರಾಜರು ಆಳ್ತಾರೆ. ಕಾಲಕ್ರಮೇಣದಲ್ಲಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಮಾಡುವಂಥ ಒಂದು ಕಲ್ಪನೆಯನ್ನು ಒಬ್ಬ ರಾಜ ಮಾಡ್ತಾನೆ. ಅದು ಸರಿಯಾಗಿ ದಾಖಲೆಗಳಲ್ಲಿ ಯಾರು ರಾಜ ಮಾಡಿದ್ದಾನಂತ ಅದು ಗೊತ್ತಾಗೋದಿಲ್ಲ. ಆ ರಾಜ ಅದನ್ನು ಮಾಡಲಿಕ್ಕೆ ಹೋಗ್ತಾನೆ. ರಾಜ ಮಾಡಲಿಕ್ಕೆ ಹೋದಾಗ ಅಲ್ಲಿ ಏನಾಗ್ತದಂದರೆ, ಸರಿಯಾಗಿ ಸಮಯಕ್ಕೆ ಅಲ್ಲಿಂದ ಕಾಶಿಗಿಂದ ಲಿಂಗಕ್ಕೆ ಅವರು ಬೇಡಿಕೆ ಇಟ್ಟಿದ್ರು. ಅಲ್ಲಿಂದ ಲಿಂಗಗಳು ಬರುವುದು ತಡ ಆಗ್ತದೆ. 5 ಲಿಂಗವನ್ನು ಕಾಶಿಯಿಂದ ತರಿಸ್ತಾರೆ ಅವರು. ಆದರೆ ಇಲ್ಲಿಗೆ ಬರುವಾಗ ಆ ಸಮಯಕ್ಕೆ ಸರಿಯಾಗಿ ಮುಟ್ಟುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಮುಟ್ಟದೇ ಇದ್ದುದರಿಂದ ಆಸ್ಥಾನದ ಜ್ಯೋತಿಷ್ಯರ ಹತ್ರ ಕೇಳ್ತಾರೆ. ಆವಾಗ ರಾಜರಿಗೆ ಜ್ಯೋತಿಷ್ಯರು ಭಾಳ ಮುಖ್ಯ. ಆಸ್ಥಾನದ ಜ್ಯೋತಿಷ್ಯರ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ಈ ಸಮಯವನ್ನು ನೀನು ಕಳೆದುಕೊಂಡ್ರೆ ಮುಂದೆ ಸಾಧಾರಣ ಒಂದು ಇದರಲ್ಲಿ ನಿನಗೆ ಸಿಗುವುದಿಲ್ಲ. ಈಗ ಏನಾದರೂ ಮಾಡಿ ನೀನು ಈ ಮುಹೂರ್ತದಲ್ಲೇ ಪ್ರತಿಷ್ಠೆ ಮಾಡಲೇಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡ್ತಾರೆ. ಹಾಗಾದರೆ ಏನು ಮಾಡೋದು? ಏನು ಮಾಡಬೇಡ, ನೀನು ಒಂದು ಉತ್ತಮವಾದ ಶಿಲೆಯನ್ನು, ಕಂಬವನ್ನು ತಗೊಂಡು ಅದನ್ನು 5 ತುಂಡು ಮಾಡು. 5 ತುಂಡು ಮಾಡಿ ಅದಕ್ಕೆ ಶಕ್ತಿಯನ್ನು ಕೊಟ್ಟು 5 ಲಿಂಗವನ್ನಾಗಿ ಮಾಡಿ ನೀನು ಪ್ರತಿಷ್ಠೆ ಮಾಡು ಅನ್ನುವಂಥ ಇದರಲ್ಲಿ. ಈಗ ನೀವು ಒಳಗೆ ನೋಡಿರ್ಬೋದು, ಒಂದು ಲಿಂಗ ಸಣ್ಣದುಂಟು, ಒಂದು ದೊಡ್ಡದುಂಟು, ಒಂದೇ ಕಂಬದ ಅದು 5 ತುಂಡುಗಳು. ಅಂದರೆ ಆ ರಾಜ ಆ ಸ್ವಾಮಿಗಳು ಹೇಳಿದ ಪ್ರಕಾರದಲ್ಲಿ ಆ ಸಮಯದಲ್ಲಿ ಪ್ರತಿಷ್ಠೆ ಮಾಡ್ತಾನೆ. ಏನು ಮಾಡೋದು? ಎಲ್ಲ ಆದಮೇಲೆ ಬೇರೆ ಕಡೆಯಿಂದ 5 ಲಿಂಗ ಬರ್ತದೆ. ಬಂದಂಥ ಲಿಂಗವನ್ನು ಏನು ಮಾಡಬೇಕು? ಅದಕ್ಕೆ ಒಂದು ಶಕ್ತಿ ಕೊಟ್ಟು ಪೂಜೆ ಮಾಡಬೇಕು. ಒಂದನ್ನು ಈ ದೇವಸ್ಥಾನದ ಮಗ್ಗಲಿನಲ್ಲಿ ಮಹಲಿಂಗೇಶ್ವರ ಅನ್ನುವಂಥ ಒಂದು ಹೆಸರಿನಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠೆ ಮಾಡ್ತಾರೆ. ಆಯ್ತು, ಒಂದಾಯ್ತು. ಹಾಗಾದರೆ ಎರಡನೇದು ಏನು ಮಾಡಿದರು? ಎರಡನೇದಲ್ಲಿ ಇಲ್ಲೇ ರಥಬೀದಿಯಲ್ಲಿ, ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ, ರಥಬೀದಿಯಲ್ಲಿ ಕುಂದಣೇಶ್ವರ ಅನ್ನುವಂಥ ಹೆಸರಿನಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಒಂದು ಮಹಲಿಂಗೇಶ್ವರ, 2 ಕುಂದಣೇಶ್ವರ, ಮೂರನೇದಲ್ಲೇ ಮುಂದೆ ಕಮಟೇಶ್ವರ ಅನ್ನುವಂಥ ಒಂದು ಹೆಸರನ್ನಿಟ್ಟು ಅಲ್ಲಿ ಆರಾಧನೆ ಮಾಡ್ತಾರೆ. ಇನ್ನೊಂದು ಲಿಂಗ ಅಲ್ಲೇ ಸಮೀಪದಲ್ಲೇ ಆಕಾಶೇಶ್ವರ, ಅದಕ್ಕೆ ಆಕಾಶೇಶ್ವರ ಎನ್ನುವಂಥ ಹೆಸರನ್ನು ಕೊಟ್ಟು ಅದಕ್ಕೆ ಆರಾಧನೆ ಮಾಡ್ತಾರೆ. ಅದಾದಮೇಲೆ ಮತ್ತೊಂದು ಲಿಂಗವನ್ನು ಇಲ್ಲೇ ಸಮೀಪದಲ್ಲಿ ಪಡಸಾಲ ವಿಶ್ವನಾಥ, ಕುಂದಣೇಶ್ವರ, ಕಮಟೇಶ್ವರ, ಆಕಾಶೇಶ್ವರ, ಪಡಸಾಲ ವಿಶ್ವನಾಥ, ಈ 5 ಲಿಂಗಗಳನ್ನು 5 ಭಾಗದಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ನೀವು ಆವಾಗ ಕೇಳಿದ್ರಲ್ಲ, ಲಿಂಗಗಳು ಯಾಕೆ ಅಲ್ಲಿ ಬಂತು ಅಂದರೆ, ಒಂದು ಮಹಲಿಂಗೇಶ್ವರನನ್ನಾಗಿ ಮಾಡಿ ಉಳಿದ ಲಿಂಗಗಳನ್ನು ಬೇರೆ ಬೇರೆ ಕಡೆಯಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ನೀವು ಮಾರ್ಕಾಂಡೇಯ ಮುನಿಗಳ ಬಗ್ಗೆ ಕೇಳಿದಿರಿ. ಮಾರ್ಕಾಂಡೇಯ ಮುನಿಗಳು ಈ ಭೂಭಾಗದಲ್ಲಿ ಅವರು ತಪಸ್ಸು ಮಾಡಿದರು. ಈ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ ಒಂದು ನಾಗನಕಟ್ಟೆ ಇದೆ. ಅದು ಅವರು ತಪಸ್ಸು ಮಾಡಿರುವಂಥ ಜಾಗ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಮೊದಲು ಅಲ್ಲಿ ಆ ಮಧ್ಯಭಾಗದಲ್ಲಿ ಒಂದು ನೆಲ್ಲಿ ಮರ ಇತ್ತು, ನೆಲ್ಲಿ ಗಿಡ. ಆ ನೆಲ್ಲಿ ಮರದ ಅಡಿಯಲ್ಲಿ ಅವರು ತಪಸ್ಸು ಮಾಡ್ತಾ ಇದ್ರು ಏನೋ. ಅದು ಸತ್ತು ಹೋಗಿ ಅಲ್ಲೇ ಇನ್ನೊಂದು ನೆಲ್ಲಿ ಗಿಡ ಪುನಃ ಜನ್ಮ ತಾಳ್ತು, ಅಂದರೆ ಪುನಃ ಹುಟ್ಕೊಳ್ತು. ಅಂದರೆ ಮಾರ್ಕಾಂಡೇಯ ಮುನಿಗಳ ಶಕ್ತಿ ಭೂಭಾಗದಲ್ಲಿ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಆ ನೆಲ್ಲಿ ಮರ ಇರ್ತದೆ ಅನ್ನುವಂಥದ್ದು ಒಂದು ವಾಡಿಕೆ. ಅದೇ ರೀತಿಯಲ್ಲಿ ಆ ಭೂಭಾಗದಲ್ಲಿ ಮಾರ್ಕಾಂಡೇಯರು ತಪಸ್ಸು ಮಾಡಿದ್ದರು. ಅಲ್ಲಿ ಈಗ ನಾವು ನಾಗನಕಟ್ಟೆಯಾಗಿ ಪರಿವರ್ತನೆ ಆಗಿದೆ. ಅಂದರೆ ನಾಗನ ಕಲ್ಲುಗಳನ್ನಿಟ್ಟು ಆ ಭಾಗದಲ್ಲಿ ನಾಗಾರಾಧನೆಯನ್ನು ಮಾಡ್ತಾ ಇದ್ದಾರೆ. ಕಥೆಯ ಪ್ರಕಾರದಲ್ಲಿ ಒಂದು ಪಂಚಲಿಂಗೇಶ್ವರನನ್ನು ಆರಾಧನೆ ಮಾಡಿಕೊಂಡು ಬಂದಿರುವಂಥ ಒಬ್ಬ ಮಹಿಳೆ, ಅವಳಿಗೆ ಸಾಮಾಜಿಕವಾಗಿ ಅವಳನ್ನು ಏನೋ ಅತ್ಯಾಚಾರ ಮಾಡಲಿಕ್ಕೋ ಕೊಲೆ ಮಾಡಲಿಕ್ಕೋ
ಅವಳ ಬದುಕಿಗೆ ಅಂತ್ಯ ಹಾಡಲಿಕ್ಕೆ ಜನ ಯಾರೋ ವೈರಿಗಳು ಅವಳನ್ನು ಅಟ್ಟಿಸ್ಕೊಂಡು ಬರ್ತಾರೆ. ಯಾವ ರೀತಿಯಲ್ಲಿ ಅವರಿಗೆ ಏನಾಯ್ತೇನು ಅಂತ ಗೊತ್ತಾಗೋದಿಲ್ಲ. ಬಟ್ ಅವಳನ್ನು ಮಾನಭಂಗ ಮಾಡಲಿಕ್ಕೆ, ಇಲ್ಲವಾದರೆ ಅವಳನ್ನು ನಾಶ ಮಾಡಲಿಕ್ಕೆ ಅವರು ಬರ್ತಾರೆ. ಬರ್ತಾ ಇರುವಾಗ ಅವಳಿಗೆ ಎಲ್ಲಿ ಹೋಗುವುದಂತೇಳಿ ಗೊತ್ತಾಗೋದಿಲ್ಲ. ಎಲ್ಲಿ ಹೋಗಿದ್ರೂ ಅವರೇ ಎಲ್ಲ ಒಟ್ಟಾಗಿದ್ದಾರೆ, ನಾನಿನ್ನು ಸಾಯ್ತೇನೆ ಅನ್ನುವಂಥ ಒಂದು ಆಲೋಚನೆ ಬರ್ತದೆ. ಕೊನೆಗೆ ಅವಳು ಆರಾಧನೆ ಮಾಡಿದಂಥ ಈಶ್ವರನನ್ನು ನೆನಿತಾಳೆ. ಹೇ ಈಶ್ವರ, ನೀನು ನನಗೆ ರಕ್ಷಣೆ ಕೊಡಬೇಕು ಅಂತೇಳಿ ಸೀದಾ ಅವಳು ದೇವಸ್ಥಾನದ ಒಳಗೆ ಬರ್ತಾಳೆ. ಕೈ ಮುಗಿದು, ದೇವರೇ ನೀನು ನನಗೆ ರಕ್ಷಣೆ ಕೊಡು, ನನಗೆ ಈ ರೀತಿ ಆಗ್ತಾ ಉಂಟು, ನೀನಲ್ಲದೆ ಬೇರೆ ಗತಿ ಇಲ್ಲ ನನಗೆ. ಮಹಾಭಾರತದಲ್ಲಿ ಯಾರು ಶ್ರೀಕೃಷ್ಣ ದ್ರೌಪದಿಗೆ ಸೀರೆಯನ್ನು ಕೊಟ್ಟು ಹೇಗೆ ಮಾನ ಕಾಪಾಡ್ತಾನೆ, ಅದೇ ರೀತಿ ಈಶ್ವರನನ್ನು ಬಂದವಳು ಕೇಳ್ಕೊಳ್ತಾಳೆ. ಕೇಳಿಕೊಟ್ಟು ಇವರು ಅವಳನ್ನು ಹುಡುಕುವುದ್ರೊಳಗೆ ಅವಳಿಲ್ಲ. ಏನಾದ್ಲು ಹಾಗಾದರೆ? ನೋಡುವಾಗ ಅಲ್ಲಿ ಒಂದು ಒಳ್ಳೆ ಜಾಜಿ ಗಿಡ ಅರಳುತ್ತದೆ. ಈವಾಗಲೂ ಕೂಡ ಅದಕ್ಕೆ ಯಾವ ರೀತಿಯ ಪೋಷಣೆ ಇಲ್ಲದಿದ್ದರೂ ದಿವಸಕ್ಕೆ ಒಂದಾದರೂ ಜಾಜಿ ಹೂವು ಈಶ್ವರನ ಪಾದಕ್ಕೆ ಹೋಗ್ತದೆ. ಅಂದರೆ ಅಲ್ಲಿ ಒಂದು ಶಕ್ತಿ ಒಳದಿದೆ ಅಂತೇಳಿ. ಹಾಗೆ ಆಗಿದ್ದರಿಂದ ಆ ಜಾಜಿ ಗಿಡವನ್ನು ಈಗ ನನ್ನ ಒಂದು ಇದರಲ್ಲಿ ನನಗೆ ಸಾಧಾರಣ 70 ವರ್ಷದ ಹತ್ತಿರ ಆಯಿತು. ನಾನು ಚಿಕ್ಕಂದಿನಿಂದ ನೋಡಿದ್ದೇನೆ. ಹಾಗೆ ಉಂಟು, ಹಾಗೆ ಅರಳುತ್ತಾ ಇದೆ, ಹಾಗೆ ಹೂ ಬಿಡ್ತದೆ. ಅದಕ್ಕೆ ಬೇಕಾದ ಯಾವುದೇ ರೀತಿಯ ಅದಕ್ಕೆ ಆರೈಕೆಗಳಿಲ್ಲ. ಆದರೆ ಆ ಶಕ್ತಿ ಇದೆಯಲ್ಲ, ಆ ಶಕ್ತಿಯಿಂದಾಗಿ ಅದು ಆ ಶಕ್ತಿಯಿಂದಾಗಿ ಅಲ್ಲಿ ಹೂ ಬರ್ತದೆ, ದೇವರಿಗೆ ಆರಾಧನೆ ಆಗ್ತದೆ. ನಾವು ಹೋಗ್ತಾ ಇರುವಾಗ ನೈಋತ್ಯ ಭಾಗದಲ್ಲಿ ಒಂದು ಗಣಪತಿಯನ್ನು ನೋಡ್ತೇವೆ. ಸಾಧಾರಣ ಎತ್ತರವಾದ ಬಿಂಬ, ಆದರೆ ಯಾವುದೇ ರೀತಿಯಲ್ಲಿ ಅದರಲ್ಲಿ ಕೆತ್ತನೆಗಳನ್ನು ನಾವು ಹೆಚ್ಚು ನೋಡ್ತಾ ಇಲ್ಲ, ಹರಿಬರಿಯಾಗಿ ಕೆತ್ತಿರುವಂಥದ್ದು. ಹೆಚ್ಚಿನ ದೇವಸ್ಥಾನದಲ್ಲಿ ಆ ಗುರುಸ್ಥಾನವನ್ನು ಗಣಪತಿಗೆ ಕೊಟ್ಟಿರ್ತಾರೆ. ಯಾವುದೇ ದೇವಸ್ಥಾನ ಸಾಧಾರಣ ನೋಡಿ, ಆ ನೈಋತ್ಯ ಭಾಗದಲ್ಲಿ ಗುರುಪೀಠ, ಆ ಗುರುವಲ್ಲಿ ಗಣಪತಿ ಇರ್ತಾರೆ. ಅದೇ ಆವಾಗ ಪಂಚಲಿಂಗೇಶ್ವರ ದೇವರನ್ನು ಪ್ರತಿಷ್ಠೆ ಮಾಡೋ ಹೊತ್ತಿನಲ್ಲಿ ಅದೇ ಆ ಭಾಗದಲ್ಲಿ ಗಣಪತಿಯನ್ನು ಪ್ರತಿಷ್ಠೆ ಮಾಡ್ತಾರೆ. ಅದು ಹಾಗೆ ಆ ಗಣಪತಿ ಬರ್ತದೋ ತಡ ಆಗ್ತದೋ ಏನೋ, ಆದರೆ ಆ ಸಂದರ್ಭದಲ್ಲಿ ಅವರು ಒಂದು ಕಲ್ಲನ್ನು ಕೆತ್ತಿ ಗಣಪತಿಯನ್ನಾಗಿ ಮಾಡಿ ಆರಾಧನೆ ಮಾಡ್ತಾರೆ. ಈ ಒಳಪೌಳಿ ವಿನಾಯಕ ಅಂದರೆ ಪೌಳಿಯ ಒಳಗಿರುವಂಥ ವಿನಾಯಕ ಅಥವಾ ವರಸಿದ್ಧಿ ವಿನಾಯಕ ಎನ್ನುವಂಥ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆದಂಥ ಆ ಮಹಾಗಣಪತಿ ನಂಬಿದವರ ಇಷ್ಟಾರ್ಥವನ್ನು ಪೂರೈಸ್ತಾನೆ. ಯಾವುದೇ ರೀತಿಯಲ್ಲಿ ಮನಃಶಾಂತಿ ಏನಾದರೂ ಕಳ್ಕೊಂಡದ್ದಿದ್ದರೆ ಅಥವಾ ಏನಾದರೂ ಒಂದು ತನ್ನ ಕೆಲಸಗಳು ಆಗದೇ ಇದ್ದಲ್ಲಿ ಬಂದು ಆ ಸ್ವಾಮಿಯನ್ನು ಆರಾಧನೆ ಮಾಡಿ ಏನೋ ನಿಮಗೆ ಮನಸ್ಸಿಗೆ ಬಂದಂಥ ಸೇವೆಯನ್ನು ಕೊಡ್ಬೋದು. ಒಂದು ಆರಾಧನೆ ಮಾಡಿದಲ್ಲಿ ನಿಮ್ಮ ಏನು ಆ ಮನಸ್ಸಿನ ಆಸೆಗಳುಂಟು ಅದನ್ನು ನೆರವೇರಿಸ್ತಾನೆ. ಅವನಿಗೆ ಅದೇ ಒಳಪೌಳಿ ವಿನಾಯಕ. ಹತ್ತಿರದಲ್ಲಿ ಒಂದು ತುಳಸಿ ಕಟ್ಟೆ ಇದೆ. ಆ ತುಳಸಿ ಕಟ್ಟೆ ಹಾಗೆ ಭಾಳ ಒಂದು ಶಕ್ತಿಯುತವಾದ ವೃಂದಾವನ ಅದು. ಅದಕ್ಕೆ ಕರ್ನಾಟಕ ಸರ್ಕಾರದಿಂದ ತಸ್ತೀಕು ಕೂಡ ಬರ್ತದೆ. ಒಂದು ತುಳಸಿ ಕಟ್ಟೆಗೆ ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆಯಿಂದ ತಸ್ತೀಕು ಬರ್ತದೆ. ಅಂದರೆ ಅಲ್ಲಿ ಆ ತುಳಸಿ ಕಟ್ಟೆ ಅಥವಾ ವೃಂದಾವನ ಅನ್ನುವಂಥದ್ದು ಅಷ್ಟೇ ಶಕ್ತಿಯುತವಾದದ್ದು. ಅಲ್ಲಿ ಕೂಡ ಹಾಗೆ ಆರಾಧನೆಯನ್ನು ಮಾಡ್ತಾರೆ, ತುಳಸಿ ಹಬ್ಬ ಮಾಡ್ತಾರೆ, ಮತ್ತು ಕೆಲವರು ತುಳಸಿ ಪೂಜೆ ಮಾಡ್ತಾರೆ, ಹಣ್ಣು ಕಾಯಿ ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ. ತುಳಸಿಯನ್ನು ಕೂಡ ಅಲ್ಲಿ ಆರಾಧನೆ ಮಾಡುವಂಥ ಒಂದು ಪದ್ಧತಿ ನಮ್ಮಲ್ಲಿ ಮೊದಲಿನಿಂದ ಬಂದಿದೆ. ಅದೇ ಕುಮಾರಸ್ವಾಮಿ, ಕಾರ್ತಿಕೇಯ, ಸುಬ್ರಹ್ಮಣ್ಯ ಅನ್ನುವಂಥ ಹೆಸರಿನಲ್ಲಿ ಆರಾಧನೆ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಅಂದರೆ ಆ ಕುಮಾರಸ್ವಾಮಿ ಎಡಕೈಯಿನಲ್ಲಿ ಒಂದು ಪಕ್ಷಿ ಇದೆ. ಕಥೆಯಲ್ಲಿ ಬರುವಂತೆ ಆ ಪಕ್ಷಿ ಕೂಗಿದರೆ ಪ್ರಳಯ ಆಗ್ತದೆ ಅನ್ನುವಂಥದ್ದು ಒಂದು ವಾಡಿಕೆ. ಆದುದರಿಂದ ಕೆಲವರು ಅದಕ್ಕೆ ಮುರುಘ ಅಂತಾರೆ. ಈಗ ತಮಿಳುನಾಡಿನಲ್ಲಿ ಸುಬ್ರಹ್ಮಣ್ಯನಿಗೆ ಮುರುಘ ಅಂತಾರೆ, ಪಳನಿಸ್ವಾಮಿ ಅಂತಾರೆ. ಅದೇ ರೀತಿ ನಾವು ಕುಮಾರಸ್ವಾಮಿ ಅನ್ನುವಂಥ ಹೆಸರಿನಲ್ಲಿ ಇಲ್ಲಿ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಕುಮಾರಸ್ವಾಮಿ ಆರಾಧನೆಯಿಂದ ಏನು ಈ ಸರ್ಪದೋಷಗಳು ನಿವಾರಣೆ ಆಗ್ತದೆ. ಆಮೇಲೆ ಚರ್ಮ ರೋಗಗಳು,
ಮುಂತಾದ ಕೆಲವು ಈಗ ಆವಾಗ ನಾವು ಹೇಳಿದ ಒಂದು ಕೆಂಪು ಕಣ್ಣು ಆಗ್ತಿತ್ತು, ಮೆಡ್ರಾಸ ಅಂತೇನೋ ಕರೀತಿತ್ತಲ್ಲ, ಕಣ್ಣು ಕೆಂಪಾಗುವುದು. ಆವಾಗ ಇಲ್ಲಿ ದೇವರಿಗೆ ಒಂದು ಸಣ್ಣ ಪ್ರಾರ್ಥನೆ ಮಾಡಿದರೆ ಆ ಕಣ್ಣು ನೋವು ಗುಣ ಆಗ್ತಿತ್ತಂತೆ. ಅಂದರೆ ಅದು ಏನೋ ದೋಷದಿಂದ ಆಗ್ತದೆ ಅನ್ನುವಂಥ ಒಂದು ಕಲ್ಪನೆ ಇತ್ತು. ಅದೇ ಪ್ರಮಾಣದಲ್ಲಿ ಇವಾಗಲೂ ಕೂಡ ಏನೇ ಒಂದು ಚರ್ಮ ರೋಗವೋ ಬೇರೆ ಏನಾದರೂ ವ್ಯಾಧಿ ಇದ್ದರೆ ಬಂದು ನಮ್ಮ ಆ ಕುಮಾರಸ್ವಾಮಿಗೆ ಒಂದು ಪೂಜೆಯನ್ನು ಮಾಡ್ತಾರೆ. ಅದರಿಂದ ಎಷ್ಟೋ ಜನರಿಗೆ ಗುಣ ಆಗಿರುವಂಥದ್ದು ಕೂಡ ನಮ್ಮ ಇದರಲ್ಲಿ ತಿಳಿದು ಬಂದಿದೆ. ಅದು ಕಲ್ಲು ನೋಡಿದರೆ ಪಚ್ಚೆ ಕಲ್ಲಿನ ರೀತಿಯಲ್ಲಿ ಉಂಟು. ಯಾಕಂದರೆ ಕೆಂಪಾಗಿ ಕೆಲವೊಂದು ಭಾಗದಲ್ಲಿ ಅದಕ್ಕೆ ಸಾಧಾರಣ ಈ ತುಳಸಿ ದಳ ಇದೆಯಲ್ಲ ಅಷ್ಟು ಹಸಿರಾದಂಥ, ಈಗ ಹಣೆಯಲ್ಲಿ ಎದೆಯ ಭಾಗದಲ್ಲಿ ನೀವು ತಿಕ್ಕಿ ಪೂಜೆ ಮಾಡುವಾಗ ನೋಡಿದರೆ ಕಂಪ್ಲೀಟ್ ಹಸಿರಾಗಿ ತೋರ್ತದೆ. ಆದ್ದರಿಂದ ಅದು ಕಲ್ಲು ಬಳಪದ ಕಲ್ಲ, ಶಿಲೆ ಕಲ್ಲ, ಯಾವ ಕಲ್ಲಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಅದರಲ್ಲಿ ಪಚ್ಚೆಯ ಅಂಶ ಅಂತೂ ಇದೆ. ಅಲ್ಲಿ ಇನ್ನೊಂದು ನೀವು ಬಿಟ್ಟರೆ ಆ ಮಹಲಿಂಗೇಶ್ವರ ದೇವರ ಗುಡಿಯಲ್ಲಿ ಅಲ್ಲೇ ಹೊರಭಾಗದಲ್ಲಿ ಒಳಗೆ ಒಂದು ಸೂರ್ಯನಾರಾಯಣ ಇದೆ. ಸೂರ್ಯನಾರಾಯಣ ದೇವರು ಕೂಡ ಮೂರ್ತಿ ಭಾಳ ಚೆಂದ ಇದೆ. ಕೈಯಲ್ಲಿ 2 ಕಮಲವನ್ನು ಹಿಡಿದಂಥ ಸೂರ್ಯನಾರಾಯಣ ದೇವರು. ಅದು ಕಥೆಯ ಪ್ರಕಾರದಲ್ಲಿ ಬೇರೆ ಕಡೆಯಿಂದ ಬಂದು ಇಲ್ಲಿ ರಕ್ಷಣೆಗಾಗಿ ಇಟ್ಟರು. ಎಲ್ಲೋ ಯುದ್ಧ ಆಯಿತು, ನಮ್ಮ ದೇವರು ನಾಶ ಆಗ್ತದೆ, ಅದನ್ನು ತಂದು ಇಲ್ಲಿಟ್ಟರು ಅಂತೇಳಿ ಕೆಲವು ಕಥೆಗಳಲ್ಲಿ ಹೇಳ್ತಾರೆ. ಇದು ಇದಕ್ಕೆ ಸಂಬಂಧಿಸಿದ್ದೇ. ಆದರೆ ಈ ಶೈವ ವೈಷ್ಣವ ಈ ರೀತಿ ಒಂದು ನಮ್ಮ ಹೋರಾಟದಲ್ಲಿ ಗಣಪತಿ ಇದು ಮಹಲಿಂಗೇಶ್ವರನಾಗಿ ಈಶ್ವರನನ್ನು ಪ್ರತಿಷ್ಠೆ ಮಾಡಿ ಸೂರ್ಯನಾರಾಯಣನ ಹೊರಗೆ ಬಿಟ್ಟರು ಅನ್ನುವಂಥದ್ದು. ಯಾವುದಕ್ಕೂ ಲಿಖಿತವಾದ ಯಾವುದೇ ಇದಿಲ್ಲ, ಬಟ್ ಎಲ್ಲ ಕಥೆಗಳಲ್ಲಿ ಈ ರೀತಿ ಬರ್ತದೆ. ಅಲ್ಲಿ ಸೂರ್ಯನಾರಾಯಣನ ಮೂರ್ತಿ ಹಾಗೆ ಭಾಳ ಚಂದವಾಗಿದೆ, ಅದನ್ನು ನೋಡುವಂಥದ್ದು. ಅದು ರಾಜರ ಕಾಲದಲ್ಲಿ ಏನಾಗ್ತದೆ ಅಂದರೆ ರಾಜನಿಗೆ ಎಲ್ಲ ಉಂಟು, ಆದರೆ ಅವನ ವಿವಾಹ ಸಂಬಂಧವಾಗಿ ಮಕ್ಕಳದ್ದು ಭಾಳ ತುಂಬ ತಾಪತ್ರೆ ಆಗ್ತದೆ. ಯೋಗ್ಯ ವರ ಸಿಗೋದಿಲ್ವೋ ಏನೋ ಹೀಗಿನೇನೋ ತೊಂದರೆಗಳೇ ಇರ್ತದೆ. ಆವಾಗ ರಾಜನು ನೆಕ್ಸ್ಟ್ ಮೀಟ್ ಆಗುವಂಥದ್ದು ಜ್ಯೋತಿಷ್ಯರ ಹತ್ರ. ಜ್ಯೋತಿಷ್ಯರು ಅವ್ರು ಹೇಳ್ತಾರೆ, ನೀನು ಒಂದು ಕೆಲಸ ಮಾಡು, ಅಲ್ಲಿ ಭುವನೇಶ್ವರಿಯನ್ನು ಪ್ರತಿಷ್ಠೆ ಮಾಡಿ ಈಶ್ವರನಿಗೆ ಮತ್ತು ಅವಳಿಗೆ ಲಗ್ನ ಮಾಡು. ಆವಾಗ ನಿನ್ನ ವೈವಾಹಿಕ ಸಂಬಂಧವಾದ ಏನು ತೊಂದರೆಗಳಿದ್ದರೂ ಅದು ನಿವಾರಣೆ ಆಗ್ತದೆ ಅನ್ನುವಂಥ ಇದರಲ್ಲಿ ಅಲ್ಲಿ ಭುವನೇಶ್ವರಿಯನ್ನು ಪ್ರತಿಷ್ಠೆ ಮಾಡಿ ಲಗ್ನ ಮಾಡ್ತಾರೆ. ಲಗ್ನ ಮಾಡಿದ ನಂತರ ರಾಜನಿಗೆ ಏನು ತೊಂದರೆಗಳೆಲ್ಲ ಆಗಿತ್ತು ಅದು ನಿವಾರಣೆ ಆಯಿತು. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗದಿದ್ದರೆ, ಹುಡುಗಿಯರಿಗೆ ಏನಾದರೂ ಸಂಬಂಧವಾಗಿ ನಿಂತು ಹೋಗುವಂಥದ್ದು, ಒಳ್ಳೆಯ ಸಂಬಂಧಗಳು ಕುದುರಿ ಬರದೇ ಇರುವಂಥದ್ದು, ಅಂಥದ್ದೇನಾದರೂ ತಾಪತ್ರೆ ಬಂದಲ್ಲಿ ಇಲ್ಲಿ ಬಂದು ಆ ತಾಯಿಗೆ ಒಂದು ಹರಕೆ ಹೇಳ್ಕೊಳ್ತಾರೆ. ಒಂದು ಪೂಜೆ ಕೊಡ್ತೇನೆ, ಒಂದು ಸೀರೆ ಒಪ್ಪಿಸ್ತೇನೆ, ನನ್ನದು ನಡೆಸಿಕೊಡು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಆ ತಾಯಿಯ ಅನುಗ್ರಹದಿಂದ ಎಷ್ಟೋ ಜನರಿಗೆ ವೈವಾಹಿಕವಾಗಿ ಇದಾಗಿರುವಂಥದ್ದು ನಿದರ್ಶನಗಳಿದೆ. ಅದಲ್ಲದೆ ರಥೋತ್ಸವದ ದಿನ ರಾಜನ ನಮ್ಮ ಪಂಚಲಿಂಗೇಶ್ವರ ದೇವರ ವೈಭವದ ರಥೋತ್ಸವ ಮುಗಿದು ವಿಜೃಂಭಣೆಯಿಂದ ದೇವರನ್ನು ಕರೆದುಕೊಂಡು ಬರ್ತಾರೆ. ಅಲ್ಲಿ ಸೇವೆಯನ್ನು ಸ್ವೀಕರಿಸ್ತಾನೆ. ಅದರ ನಂತರ ಅದು ಆ ದೇವರ ವಿಗ್ರಹವನ್ನು ನಾವು ಪಂಚಲಿಂಗೇಶ್ವರ ದೇವಸ್ಥಾನದ ಗುಡಿಯೊಳಗೆ ತಗೊಳ್ತೇವೆ. ಆ ದಿವಸ ರಾತ್ರಿ ಈಶ್ವರನಿಗೆ ಮತ್ತು ಭುವನೇಶ್ವರಿಗೆ ಒಂದು ಲಗ್ನ ಮಾಡುವಂಥ ಒಂದು ಕಟ್ಟುಕಟ್ಟಳೆ ಇದೆ. ಇವಾಗಲೂ ಕೂಡ ಉತ್ಸವ ಆದ ನಂತರ ರಾತ್ರಿ ಭುವನೇಶ್ವರಿ ಮತ್ತು ಈಶ್ವರನಿಗೆ ಒಂದು ಮದುವೆ ಮಾಡುವಂಥ ಒಂದು ಸಂಪ್ರದಾಯ ಇದೆ. ಅದಲ್ಲದೆ ಅಲ್ಲೇ ಕೆಳಗೆ ಜೈನರು ಆಳಿರುವಂಥ ಒಂದು ಪದ್ಮಾವತಿ ಮತ್ತು ಪದ್ಮಾವತಿ ದೇವಿಯ ಒಂದು ಚಿಕ್ಕ ವಿಗ್ರಹ ಕೂಡ ಅಲ್ಲಿದೆ. ಅದು ಕೂಡ ಹಾಗೆ ಯಾರು ತಂದು ಹಾಕಿದ್ರಂತೆ ಗೊತ್ತಿಲ್ಲ, ಆದರೆ ನೂರಾರು ವರ್ಷಗಳಿಂದ ಅಲ್ಲಿದೆ. ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಭುವನೇಶ್ವರಿಯ ಹತ್ತಿರವೇ ಇದೆ ಕೆಳಗಡೆ. ಅದು ಅಂದರೆ ಜೈನರು ಇಲ್ಲಿದ್ದಿದ್ರು ಅನ್ನೋದಕ್ಕೂ ಒಂದು ಸಣ್ಣ ಉದಾಹರಣೆ. ಪದ್ಮಾವತಿ ಅನ್ನುವಂಥದ್ದು ಅವರ ಕುಲದೇವರು. ಪದ್ಮಾವತಿ ವಿಗ್ರಹ ಕೂಡ ಅಲ್ಲಿದೆ. ಹೆಚ್ಚಿನ ಶಾಸನಗಳು
ಅದು ದಾನ ಧರ್ಮಕ್ಕೆ ಸಂಬಂಧ ಬಿಟ್ಟದ್ದಿದ್ದರೆ ಇಲ್ಲಿಯ ದೇವಸ್ಥಾನದ ಬಗ್ಗೆ ಆಗಲಿ ಇಲ್ಲಿಯ ಪುರಾಣವಾಗಲಿ ಯಾವುದನ್ನೂ ಬಿಂಬಿಸ್ತಾ ಇಲ್ಲ. ಯಾಕಂದರೆ ಹಿಂದಿನ ಕಾಲದಲ್ಲಿ ಒಬ್ಬೊಬ್ಬ ಚಾಕರಿ ಮಾಡುವವನಿಗೆ ಒಂದೊಂದು ಭಾಗವನ್ನು ಕೊಟ್ಬಿಟ್ಟಿದ್ದಾನೆ ರಾಜ. ಬೇರಿ ಹೊಡೆಯುವವನಿಗೆ ಒಂದಿಷ್ಟು ಭೂಮಿ, ಗಂಟೆ ಹೊಡೆಯುವವನಿಗೆ ಭೂಮಿ, ದೇವರಿಗೆ ದೀಪ ಆರತಿ ಎಲ್ಲ ವ್ಯವಸ್ಥೆ ಮಾಡುವಂಥ ಅವನಿಗೆ ಭೂಮಿ, ನೈವೇದ್ಯ ತಂದುಕೊಡುವವನಿಗೆ ಭೂಮಿ, ಅರ್ಚಕರಿಗೆ ಭೂಮಿ. ಅಂದರೆ ಆ ಕಾಲದಲ್ಲಿ ಯಾವುದೇ ರೀತಿಯಲ್ಲಿ ದೇವಸ್ಥಾನದ ಕೆಲಸ ಕಾರ್ಯಗಳು ನಿಲ್ಲಬಾರದು ಅನ್ನುವಂಥ ಇದರಲ್ಲಿ ಅವರಿಗೆ ನಿಲ್ಲಲಿಕ್ಕೆ ಭೂಮಿಯನ್ನು ಸಾಕಷ್ಟು ಕೊಟ್ಟಿದ್ದ ರಾಜ. ಆದರೆ ಮುಂದಿನ ತಲೆಮಾರಿನಲ್ಲಿ ಅದನ್ನೆಲ್ಲ ಮಾರಿಬಿಟ್ರು. ಆರಾಧನೆಗೆ ಕೆಲಸಕ್ಕೆ ಯಾರೂ ಇಲ್ಲ, ಭೂಮಿಗಳು ಹೋಯ್ತು ಬಿಟ್ಟರೆ ಆರಾಧನೆ ಮಾಡ್ಕೊಂಡು ಬರುವವರು ಯಾರಿಲ್ಲ. ಪೂಜೆಯವರು ಕೂಡ ಹಾಗೆ, ಪೂಜೆಯವರಿಗೆ ಒಂದೊಂದು ಸುತ್ತಿನಲ್ಲಿ ಒಂದೊಂದು ಜಾಗವನ್ನು ಕೊಟ್ಟು ಮನೆಯನ್ನು ಕೊಟ್ಟಿದ್ದರು. ಈಗ ಯಾವುದೂ ಇಲ್ಲ, ಯಾರೂ ಮಾಡ್ತಾ ಇಲ್ಲ. ಈಗ ಇಲ್ಲಿನ ಕಮಿಟಿಯವರೇ ಒಬ್ಬರನ್ನು ನೇಮಿಸಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಹಿಂದಿನ ಕಾಲದಲ್ಲಿ ಈ ದೇವಸ್ಥಾನದ ಪದ್ಧತಿಗಳನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ರಾಜರು ಮಾಡಿರ್ತಾರೆ. ಈಗ ಆವಾಗಂದರೆ ದುಡ್ಡು ಮುಖ್ಯ ಅಲ್ಲ, ಅವರಿಗೆ ಊಟ ಮಾಡಿ ಅವರ ಜೀವನ ಸಾಗಿಸ್ಲಿಕ್ಕೆ ಬೇಕಾದಷ್ಟು ಭೂಮಿಯನ್ನು ರಾಜ ಕೊಟ್ಟಿದ್ದಾರೆ. ಅವರು ಆ ಉಳಿದ ಸಮಯದಲ್ಲಿ ದೇವಸ್ಥಾನದ ಚಾಕರಿ ಮಾಡ್ತಿದ್ರು. ಈ ಪುಸ್ತಕದಲ್ಲಿ ತಿಳಿಸಿರುವಂತೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡುವಾಗ ಅದಕ್ಕೆ ಕೆಲವೊಂದು ಲೆಕ್ಕಾಚಾರ ಇದೆ, ವಾಸ್ತು ಇದೆ. ಅದರ ಪ್ರಕಾರದಲ್ಲಿ ದೇವರ ಗರ್ಭಗುಡಿಯಲ್ಲಿ ಒಬ್ಬ ಮನುಷ್ಯ ಅಂಗಾತ ಮಲಗಿದಾಗ ಯಾವ ರೀತಿ ಬರ್ತದೆ, ಅವನ ಶಿರವನ್ನು ಅನ್ನುವಂಥದ್ದು ಗರ್ಭಗುಡಿ, ಈ ಕೊರಳ ಭಾಗ ಅನ್ನುವಂಥದ್ದು ನವರಂಗ, ಹೃದಯ ಭಾಗವನ್ನುವಂಥದ್ದು ತೀರ್ಥಮಂಟಪ, ಅವನ ಈ ಸೊಂಟದ ಭಾಗ ಅನ್ನುವಂಥದ್ದು ಧ್ವಜಸ್ತಂಭ, ಹಾಗೆ ಕಾಲಿನ ಭಾಗ ಅನ್ನುವಂಥದ್ದು ಗೋಪುರ ಅಥವಾ ಹೆಬ್ಬಾಗಿಲು. ಈ ರೀತಿಯಲ್ಲಿ ಅವರು ವರ್ಣನೆಯನ್ನು ಮಾಡ್ತಾರೆ. ಅದಕ್ಕೆ ಒಬ್ಬ ಮನುಷ್ಯ ಹೇಗೆ ಇದ್ದಾನೆ ಅದೇ ಟೈಪ್ನಲ್ಲಿ ಆ ಗ್ಯಾಪ್ನಲ್ಲಿ ಅದನ್ನು ಮಾಡ್ತಾರೆ. ಮತ್ತು ದೇವಸ್ಥಾನ ಆದ ಕೂಡಲೇ ಎದುರುಗಡೆ ಸರೋವರ, ಈ ಕೋಟೆಕೇರಿ ಅನ್ನುವಂಥದ್ದು ಕೆಳಗಡೆ ಕೆರೆ ಇದೆಯಲ್ಲ, ಅದಕ್ಕೆ ಕೋಟೆ ಕೆರೆ ಅಂತಾರೆ. ದೇವಸ್ಥಾನಕ್ಕೆ ಒಂದು ಕೆರೆ. ಮತ್ತು ಒಳಗಡೆ ವಾಸ್ತುವಿನಲ್ಲಿ ದೇವಸ್ಥಾನಕ್ಕೆ ಆರಾಧನೆ ಮಾಡಿ ತೀರ್ಥ ಅಭಿಷೇಕ ಮಾಡಲಿಕ್ಕೆ ನೀವು ನೋಡುದಿದ್ರೆ ಹೆಚ್ಚಿನ ಮನೆ ಇದರಲ್ಲಿ ಈಶಾನ್ಯ ಭಾಗದಲ್ಲಿ ಬಾವಿ ಇರ್ತದೆ. ನೀವು ಎಲ್ಲ ದೇವಸ್ಥಾನಗಳಲ್ಲಿ ನೋಡ್ಬೋದು. ಇಲ್ಲಿ ಕೂಡ ಹಾಗೆ ಅಭಿಷೇಕ ಮಾಡುವಂಥ ಬಾವಿಯನ್ನು ಯಾರು ಮುಟ್ಟುವುದಿಲ್ಲ, ಯಾವುದೇ ಬೇರೆ ಕೆಲಸಕ್ಕೆ ಉಪಯೋಗಿಸೋದಿಲ್ಲ. ಆ ನೀರನ್ನು ಈಶಾನ್ಯ ಭಾಗದಲ್ಲಿ ಬಾವಿ ಇದೆ, ಅದನ್ನು ಕೈಯಿಂದ ಮೋಟ್ರ್ ಹಾಕೋದಿಲ್ಲ, ಕೈಯಿಂದ ಎತ್ತಿ ಆ ನೀರನ್ನು ಈಶ್ವರನ ಇದಕ್ಕೆ ಅಭಿಷೇಕ ಮಾಡ್ತಾರೆ. ಇದು ಇಲ್ಲಿಯ ಪದ್ಧತಿ ಇಲ್ಲಿವರೆಗೆ. ಮತ್ತು ಈ ನಾವು ಕೂತಂಥ ಜಾಗವನ್ನು ವಿಜಯನಗರದ ಅರಸರು ಅವರಿಗೆ ಮತ್ತು ಅಳುಪರಿಗೆ ಸಂಬಂಧ ಕಲ್ಪನೆ ಆಗ್ತದೆ. ಆವಾಗ ಅವರು ತಮ್ಮ ಇದಕ್ಕೆ ಇಲ್ಲಿ ಒಂದು ಹೆಬ್ಬಾಗಿಲನ್ನು ಕಟ್ಟಿಸಿದರು. ಇದೆಲ್ಲ ಆ ಕಾಲದ ಕಂಬಗಳು. ವ್ಯವಹಾರವಾಗಿ ನಮ್ಮ ದೇಶವನ್ನು ಬಿಟ್ಟು ಹೊರಗಡೆ ವ್ಯಾಪಾರ ಮಾಡ್ತಾರೆ. ಈಗ ಹಂಗಾರಕಟ್ಟೆ ಇದೆಯಲ್ಲ, ಅಲ್ಲಿ ಬಂದರು, ಅದು ಮೂಲತಃ ಬಾರ್ಕೂರು ಬಂದರು. ವಿದೇಶಗಳಿಂದ ಬಂದಂಥ ನೌಕೆಗಳು ಅಲ್ಲಿ ಇಳಿದು ಅಲ್ಲಿಂದ ದೋಣಿಯಲ್ಲಿ ಈ ಕಡೆಗೆ ಬಂದು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾಯಿದ್ರು. ಅದೇ ರೀತಿ ಮಾಡುವಾಗ ಈ ಪಾಂಡ್ಯ ರಾಜ ಏನು ಮಾಡ್ತಾನೆ, ಒಂದು ದೊಡ್ಡ ಮಚುವೆಯನ್ನು ಕಟ್ತಾನೆ, ಸ್ಟೀಮರ್. ಆ ಮಚುವೆಯನ್ನು ಕಟ್ಟಿದಂಥ ರಾಜ ಏನು ಮಾಡಿದರೂ ಅದು ನೀರಿಗಿಳಿಸಲಿಕ್ಕೆ ಕಷ್ಟ ಆಗ್ತದೆ. ಅವನಿಗೆ ಶತಪ್ರಯತ್ನ ಮಾಡ್ತಾನೆ, ಶಕ್ತಿ ಉಪಯೋಗಿಸ್ತಾನೆ, ಏನು ಮಾಡಿದರೂ ಅವನಿಗೆ ನೀರಿಗೆ ಇಳಿಸ್ಲಿಕ್ಕೆ ಆಗೋದಿಲ್ಲ. ಏನು ಮಾಡೋದಂತೆ ಚಿಂತಾಕ್ರಾಂತನಾಗಿರುವಾಗ ಅವನಿಗೆ ಅಶರೀರವಾಣಿ ಆಗ್ತದೆ. ನಾನು ಕುಂಡೋದರ ದೈವ, ರಾಜನ ದೈವ ಕುಂಡೋದರ, ನಾನು ಕುಂಡೋದರ ದೈವ, ನನಗೆ ನೀನು ನರಬಲಿ ಕೊಡಬೇಕು. ನೀನು ನರಬಲಿ ಕೊಟ್ಟಾಗ
ನಾನು ನಿನ್ನ ಆಶೆಯನ್ನು ಪೂರೈಸ್ತೇನೆ ಅಂತಾನೆ. ರಾಜ ಹೋಗ್ತಾನೆ, ಸೀದಾ ಹೋಗಿ ತನ್ನ ಹೆಂಡತಿ ಹತ್ರ ಹೇಳ್ತಾನೆ, ಒಬ್ಬ ಮಗನನ್ನು ನೀನು ನನ್ನ ಮರ್ಯಾದೆ ಉಳಿಸ್ಲಿಕ್ಕೆ ಇವತ್ತು ಬಲಿ ಏರಿಸಲಿಕ್ಕೆ ನಿನ್ನ ಮಗನನ್ನು ಕೊಡಬೇಕು ಅಂತ. ಅವಳು ಒಪ್ಪುವುದಿಲ್ಲ, ನಾನು ಕೊಡ್ಲಿಕ್ಕೆ ತಯಾರಿಲ್ಲ, ನಾನು ನರಬಲಿಗೆ ಇದಿಲ್ಲ, ನಾನು ಕೊಡುವುದಿಲ್ಲ ಅಂದಾಗ ಅವನಿಗೆ ತಂಗಿ ಬಂದು ಕೇಳ್ತಾಳೆ, ಅಣ್ಣ ಏನಾಯ್ತು ನಿನಗೆ ತೊಂದರೆ? ಈ ರೀತಿ ಆಯಿತು, ನಾನು ನನ್ನ ಮಗನನ್ನು ಕೊಡ್ತೇನೆ, ನಿನ್ನ ಗೌರವ ನನಗೇನು ಕಡಿಮೆ ಅಲ್ಲ, ತಗೋ ನನ್ನ ಮಗನನ್ನು ಕಳಿಸಿಕೊಡ್ತೇನೆ ಅಂತ ಆ ಮಗುವನ್ನು ಅಲಂಕಾರ ಮಾಡಿ ಬಲಿಪೀಠಕ್ಕೆ ತಗೊಂಡು ಹೋಗ್ತಾರೆ. ಬಲಿಪೀಠಕ್ಕೆ ತಗೊಂಡು ಹೋಗಿ ಇಂದೇನು ಬಲಿ ಕೊಡಬೇಕನ್ನುವಾಗ ಕುಂಡೋದರ ಪ್ರತ್ಯಕ್ಷ ಆಗ್ತಾನೆ. ಹೇಳ್ತಾನೆ, ಬೇಡ, ನಾನು ನಿಮ್ಮ ಸಂಬಂಧಗಳನ್ನು ನೋಡುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಹೀಗೆ ಮಾಡಿದೆ. ನಿನಗೆ ಯಾವಾಗಲೂ ಜಯ ಇದ್ದೇ ಇದೆ, ನಾನು ನಿನ್ನ ದೈವ, ನಿನ್ನನ್ನು ನಾನು ಕಾಪಾಡದೇ ಇರುವವನ, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿದೆ. ಆದರೆ ಅಲ್ಲಿಂದ ರಾಜನಿಗೆ ಒಂದು ಮನಸ್ಸಿನಲ್ಲಿ ಪರಿವರ್ತನೆ ಆಗ್ತದೆ. ಅಲ್ಲಿಂದ ನಮ್ಮಲ್ಲಿ ಅಳಿಯ ಸಂತಾನ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ. ಈ ಭಾಗದಲ್ಲಿ ತಂಗಿಯ ಮಗ ಅಳಿಯ, ಮಗಳ ಗಂಡ ಅಳಿಯ. ಅದೇ ರೀತಿಯಲ್ಲಿ ಈಗ ಕೂಡ ನಮ್ಮ ಹಲವಾರು ಜಾತಿಯವರು ಈ ಅಳಿಯ ಸಂತಾನ ಕಟ್ಟುಕಟ್ಟಳೆಯನ್ನು ಈವಾಗಲೂ ಪಾಲಿಸ್ತಾರೆ. ಈಗ ಬಂಟರು, ಪೂಜಾರಿ, ಮೊಗವೀರ ಎಲ್ಲ ಹೆಚ್ಚಿನ ಜಾತಿಯವರು ಈ ಅಳಿಯ ಸಂತಾನವನ್ನು ಆಚರಣೆ ಮಾಡ್ತಾಳೆ. ಅಳಿಯ ಸಂತಾನ ಅಂದರೆ ಮನೆಯಲ್ಲಿ ಮಗಳ ಗಂಡನಿಗೆ ಅಧಿಕಾರ, ಮಗನಿಗಿಲ್ಲ. ಈ ಮಗ ಇನ್ನೊಂದು ಮನೆಗೆ ಹೋಗಿ ಆ ಹುಡುಗಿಯ ಗಂಡನಾಗಿ ಅಲ್ಲಿ ಅಧಿಕಾರ. ಈ ಅಳಿಯ ಸಂತಾನದ ಕಟ್ಟುಕಟ್ಟಳೆ ಪ್ರಾರಂಭ ಆಗಿರುವಂಥದ್ದು ಬಾರಕೂರಿನಿಂದ ಅನ್ನುವಂಥದ್ದು ಕಥೆಗಳಿದೆ. ಯಾವುದೋ ಆಶೆಯಲ್ಲಿ, ನಿರೀಕ್ಷೆಯಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಬರುವಾಗ ಆ ಹಳೆಯ ಏನು ಉಂಟು ನಮ್ಮ ಹತ್ರ ಅದು ಯಾವುದು ನೋಡಲಿಕ್ಕಿರುವುದಿಲ್ಲ. ಎಲ್ಲ ಹೊಸ ರೂಪದಲ್ಲಿ ಬಂದು ಈಗ ಹಿಂದೆ ಈ ರೀತಿ ಇತ್ತು ಅನ್ನುವಂಥ ಕಲ್ಪನೆ ಕೂಡ ಮಾಡಲಿಕ್ಕಾಗದ ಪರಿಸ್ಥಿತಿಯಲ್ಲಿ ನವನಿರ್ಮಾಣ ಆಗಿರ್ತದೆ. ಆದುದರಿಂದ ಈ ಜೀರ್ಣೋದ್ಧಾರ ಸಮಿತಿಯವರು ಹಾಗೂ ವ್ಯವಸ್ಥಾಪನಾ ಸಮಿತಿಯವರು ಒಟ್ಟುಗೂಡಿ ಮೊದಲಿನ ಯಾವ ರೀತಿಯಲ್ಲಿ ಇದೆ ಅದಕ್ಕೆ ಒಂದು ಚೂರು ಚ್ಯುತಿ ಬಾರದಂತೆ ಪುನರ್ನಿರ್ಮಾಣ ಮಾಡ್ತಾರೆ. ಸುತ್ತುಪೌಳಿಯ ಕಂಬಗಳನ್ನು ಅದೇ ರೀತಿಯಲ್ಲಿ ಅದೇ ಆಕಾರದಲ್ಲಿ ನಿರ್ಮಾಣ ಮಾಡಿ, ಸುತ್ತಿನ ಗುಡಿಗಳನ್ನು ಹಾಗೆ ಅದೇ ಮೂರ್ತಿಯನ್ನು ಇಟ್ಟು ಅಲ್ಲಿ ಹೋಗಿರುವಂಥದ್ದನ್ನು ಎಲ್ಲ ತೆಗೆದು ಮೊದಲು ಯಾವ ರೀತಿ ಇತ್ತು ಅದೇ ರೀತಿಯಲ್ಲಿ ಪುನರ್ನಿರ್ಮಾಣ ಮಾಡ್ತಾರೆ. ಈಗ ಕೆಲವು ಕಡೆ ಏನಾಗ್ತದೆ ಅಂದರೆ ನಮಗೆ ಈ ಶಾಸನಗಳು ಎಲ್ಲ ಸಿಗ್ತದೆ. ಈಗ ನಿಮಗೆ ಅಲ್ಲಿ ಒಂದು ನೋಡಿರ್ಬೋದು, ಒಂದು ಜೈನರ ಒಂದು ಇದು ನೀವು ಶೂಟ್ ಮಾಡಿದ್ದಾರೆ ಎಲ್ಲಿ ಗೊತ್ತಿಲ್ಲ, ಒಂದು ಜೈನರ ಒಂದು ಮೂರ್ತಿಗಳು ಈಗ ನಾವು ಕೂತಂಥ ಈ ಭಾಗವನ್ನು ಇದು ಬೀಳ್ಲಿಕ್ಕೆ ಶುರುವಾಗಿತ್ತು. ಆವಾಗ 2006ನೇ ಇಸ್ವಿಯಲ್ಲಿ ಇಂಟ್ಯಾಕ್ ಅನ್ನುವಂಥ ಸಂಸ್ಥೆ ಅವರು 60%, 40% ನಾವು ಲೋಕಲ್, ಅವರು ಕಾಂಟ್ರಿಬ್ಯೂಷನ್ನಲ್ಲಿ ಇದನ್ನು ಪುನರ್ನಿರ್ಮಾಣ ಮಾಡುವಾಗ ಅವರದ್ದು ಕಂಡೀಷನ್ ಅದೇ ನೀವು ಹೇಳಿದ ಪ್ರಶ್ನೆಯೇ. ಮೊದಲಿನ ಕಂಬ ಕೆತ್ತನೆಗಳನ್ನು ತೆಗಿಲಿಕ್ಕಿಲ್ಲ, ಮೊದಲಿನ ಆಕಾರ ಹೇಗಿತ್ತು ಅದೇ ರೀತಿಯಲ್ಲಿ ಪುನರ್ನಿರ್ಮಾಣ ಮಾಡಬೇಕು ಅನ್ನುವಂಥ ಅವರ ಒಂದು ಒತ್ತಡಕ್ಕೆ ಈವಾಗಲೂ ಕೂಡ ನೀವು ನೋಡಿ ಇದು ಆ ಕಾಲದ ಕಂಬಗಳನ್ನೇ ಇಟ್ಟು ಪುನರ್ನಿರ್ಮಾಣ ಆಗಿದೆ. ಬೀಳಲಿಕ್ಕೆ ಶುರುವಾಗಿರುವಂಥ ಈ ಹೆಬ್ಬಾಗಲನ್ನು ಅದೇ ಆಕೃತಿಯಲ್ಲಿ ಮೊದಲಿನ ಕಂಬಗಳನ್ನೇ ಇಟ್ಟು ಯಾವುದೇ ರೀತಿಯ ಮೊದಲಿನ ಇದಕ್ಕೆ ಹಾಳಾಗದಂತೆ ಪುನರ್ನಿರ್ಮಾಣ ಮಾಡಿದೆ. ಇದೇ ರೀತಿಯಲ್ಲಿ ಕೂಡ ನಾವು ಮುಂದೆ ಒಳಗಡೆಯಲ್ಲಿ ಕೂಡ ಹಾಗೆ ಆ ಹಳೆ ಕಾಲದ ಒಂದು ಏನು ವೈಭವ ಉಂಟು ಅದನ್ನು ಉಳಿಸ್ಕೊಂಡು ಬರಬೇಕು. ಆ ರೀತಿಯ ನಿಟ್ಟಿನಲ್ಲಿ ಸಮಗ್ರವಾಗಿ ಸಮೀಕ್ಷೆ ಮಾಡಿ ನಾವು ಕಾರ್ಯಪ್ರವೃತ್ತರಾಗುವವರಿದ್ದೇವೆ. ಈಗಾಗಲೇ ನಾವು ಬಾರಕೂರಿನ ಒಂದು 25% ವಿಷಯವನ್ನು ತಿಳಿಸಿದ್ದೇವೆ. ಇನ್ನು ಪ್ರತಿಯೊಂದು ಕಲ್ಲಿನಲ್ಲಿಯೂ ಕೂಡ ಕಥೆಗಳಿವೆ. ಇಲ್ಲಿಯ ಸಂಪ್ರದಾಯಗಳಿಗೆ ಅಥವಾ ಕಟ್ಟುಕಟ್ಟಳೆಗಳಿಗೆ ಬೇಕಾದಂಥ ಪೂರಕವಾದಂಥ ಎಷ್ಟೋ ವಿಷಯಗಳು ಇನ್ನೂ ಕೂಡ ತಿಳಿಯುವ ಹಾಗಿದೆ. ಅದಲ್ಲದೆ ಈಗ ನಿಮ್ಮಂಥ ಯೂಟ್ಯೂಬಿನವರು ಅಥವಾ ಯಾವುದೇ ಒಂದು ಸಂಸ್ಥೆಯವರು ಕಾರ್ಯಪ್ರವೃತ್ತ, ಉದಾಹರಣೆಗೆ ನಿಮ್ಮದು ಆ್ಯಕ್ಷನ್ ಕ್ರಿಯೇಷನ್ ಹಾಗೂ ಕರಾವಳಿ ಪೀಪಲ್, ಇವು ಈಗ ನೀವು ಮಾಡಿರುವಂಥದ್ದು ಖಂಡಿತ ನಮ್ಮ ಈ
ಬಾರಕೂರಿನ ತುಳುನಾಡು ಹಾಗೂ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ಕೊಡುಗೆ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಒಂದು ಪ್ರಸಾರದಿಂದಾಗಿ ಇನ್ನೂ 4 ಮಂದಿ ಈ ಊರನ್ನು ಸಂದರ್ಶಿಸಿ ನಮ್ಮ ಸಂಸ್ಕೃತಿ ಹೀಗಿತ್ತು, ನಮ್ಮ ದೇವಸ್ಥಾನಗಳು ಹೀಗಿತ್ತು, ನಮ್ಮ ಕಟ್ಟಡಗಳು ಹೀಗಿತ್ತು ಅನ್ನುವಂಥದ್ದು ತಿಳ್ಕೊಂಡು ಮುನ್ನಡೆದರೆ ಖಂಡಿತವಾಗಿ ಮುಂದೊಂದು ದಿನ ಈ ಬಾರಕೂರು ತುಳುನಾಡ ರಾಜಧಾನಿ ಭಯಂಕರ ಪ್ರಸಿದ್ಧಿ ಪಡೆದು ಎಲ್ಲರೂ ಇಲ್ಲಿಗೆ ಬರುವಂತ ಆಗಬಹುದು. ಅದಕ್ಕೆ ನೀವೆಲ್ಲರೂ ಕಾರಣೀಕರ್ತರು. ನಿಮಗೆಲ್ಲ ಖಂಡಿತವಾಗಿ ನಾವು ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗುವುದಿಲ್ಲ. ಯಾಕಂದರೆ ಈ ಕಾಲದಲ್ಲಿ ಮುಖ್ಯವಾಗಿ ಈ ವಿಷಯಗಳನ್ನು ಹೊರ ಜಗತ್ತಿಗೆ ತಿಳಿಸುವವರಿರಬೇಕು. ಈಗ ನಮ್ಮ ಹತ್ರ ಏನಿದೆ ಅನ್ನುವಂಥ ಹೊರ ಜಗತ್ತಿಗೆ ತಿಳಿಸಬೇಕಾದ್ರೆ ನಿಮ್ಮ ಮಾಧ್ಯಮ ಅತಿ ಶ್ರೇಷ್ಠ. ಆದುದರಿಂದ ಮತ್ತೊಮ್ಮೆ ನಮ್ಮ ಕರಾವಳಿ ಪೀಪಲ್ ಹಾಗೂ ಆ್ಯಕ್ಷನ್ ಕ್ರಿಯೇಷನ್ ಈ ಎರಡೂ ಸಂಸ್ಥೆಯ ಅವರಿಗೆ ನಾನು ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ ನೋಡಿದ್ರಲ್ಲ, ಈ ದೇವಸ್ಥಾನದ ಬಗ್ಗೆ ಎಷ್ಟೆಲ್ಲ ಕತೆ ಏನು ಪುರಾಣ ಎಲ್ಲವನ್ನು ತಿಳಿಸ್ಕೊಟ್ರು ರಾಮಚಂದ್ರ ಕಾಮತ್. ನಮ್ಮದು ಒಂದು ಆಶೆ ಏನೆಂದರೆ ಈ ದೇವಸ್ಥಾನದ ಇಷ್ಟೆಲ್ಲ ಹಳೆಯದಂತಹ ವಸ್ತುಗಳು ಇನ್ನೂ ಉಳಿಬೇಕಂದ್ರೆ ಇದಕ್ಕೊಂದು ಮ್ಯೂಸಿಯಂ ಖಂಡಿತವಾಗಲೂ ಅತ್ಯಗತ್ಯ. ಹಾಗೆಯೇ ಈ ದೇವಸ್ಥಾನ ಇಲ್ಲಿಯ ಎಲ್ಲದರ ಬಗ್ಗೆನೂ ಹೇಳಲಿಕ್ಕೆ ಒಂದು ಉತ್ತಮವಾದಂತಹ ಎಲ್ಲ ತಿಳಿದಿರುವಂಥ ಗೈಡ್ ಕೂಡ ಅತ್ಯಗತ್ಯ. ಹಾಗಾಗಿ ಎಲ್ಲರ ಪರವಾಗಿ ನಾವು ಕೂಡ ಅದನ್ನೇ ಸರ್ಕಾರಕ್ಕೆ ಬೇಡಿಕೆ ಇಡ್ತಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್.